ವೀಕ್ಷಕರೇ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಇವ್ರು ನೋಡಿ ನನ್ನ ಖುಷಿನೇ ಆಗ್ತದೆ. ಇವ್ರು ಯಾಕೆ ಹಿಂದೆ ಬಿದ್ದವ್ರು ಅಂತ ಗೊತ್ತಾಯ್ತಾ ನನಗೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಆಲ್ರೆಡಿ ಕಮಿಟೆಡ್. ಇದೆ ಆಲ್ಮೋಸ್ಟ್ ಸ್ವಲ್ಪ ಫನ್ನಿ ಆಗಿ ಇವತ್ತಿನ ಎಪಿಸೋಡ್ ಇದ್ದೇ ಇರುತ್ತೆ, ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿದೆ. ಇನ್ನು ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ಗಳು ಇದ್ದೇ ಇರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಕ್ಕಿದೆ. ಬಾಟಮ್ 2 ಅಲ್ಲಿ ಯಾರು ಇರ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯ ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನು ಕೊಟ್ಟರು, ನಿಜವಾಗ್ಲೂ ಕೂಡ ಇಲ್ಲಿ ಸೂರಜ್ ಅವ್ರದ್ದು ಮತ್ತು ಕಾವ್ಯ ಅವ್ರದ್ದು ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದು ಫಸ್ಟಿಗೆ ಇಲ್ಲಿ ಸತ್ಯವಾಗ್ಲೂ ಅದು ಗಿಲ್ಲಿ ಅವ್ರು ಹೇಳಿದ್ದೆ ಕರೆಕ್ಟಾಗಿತ್ತು. ಸತ್ಯವಾಗ್ಲೂ ಅದು ರೊಮ್ಯಾಂಟಿಕ್ಸ್ ಆಗ್ತಾರ ಇರಲಿಲ್ಲ, ಯಾಕಂತಂದರೆ ಜಲ್ಲಿಕಟ್ಟೆ ಗೂಳಿ ಹಿಡಿತಾರಲ್ಲ ಆ ಥರ ಇತ್ತು ಅಂತಂದ್ಬಿಟ್ಟು. ಆಲ್ಮೋಸ್ಟು ಇಲ್ಲಿ ಸೂರಜ್ ಅವ್ರು ನೋಡೋಕೆ ಚೆನ್ನಾಗೇ ಇದ್ದಾರೆ, ಸ್ಮೈಲು ಚೆನ್ನಾಗೇ ಇದೆ. ಆದರೆ ಅವ್ರಿಗೆ ಇಲ್ಲಿ ಕಂಫರ್ಟಬಲ್ ಆದ ವ್ಯಕ್ತಿ ಎದುರುಗಡೆ ಇರಲಿಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲಿ ಆ ಒಂದು ಜಾಗದಲ್ಲಿ ರಾಶಿಕಾ ಅವರನ್ನ ಇದ್ದೀರಾ, ತುಂಬ ಚೆನ್ನಾಗಿ ಅವ್ರ ಕಡೆಯಿಂದ ಎಕ್ಸ್ಪ್ರೆಷನ್ ಬರ್ತಾ ಇತ್ತು. ಡ್ಯಾನ್ಸ್ ಮಾಡಿದ್ರು, ಎಕ್ಸ್ಪ್ರೆಷನ್ ಅಂತ ಹೇಳ್ತಾರಲ್ಲ ಅದು ಬರಲಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿತ್ತು. ಆಲ್ಮೋಸ್ಟ್ ಗಿಲ್ಲಿ ನಟವ್ರಿಗೆ ತುಂಬ ಆಸಕ್ತಿ ಇತ್ತು, ಅದಕ್ಕೆ ಇಲ್ಲಿ ಅವರು ಕಾವ್ಯ ಅವ್ರ ಜೊತೆ ಡ್ಯಾನ್ಸ್ ಮಾಡಿ ಕೂಡ ಇಲ್ಲಿ ತೋರಿಸಿದ್ರು. ಆದರೆ ಕಾವ್ಯ ಅವರು ಸೂರಜ್ ಅವ್ರ ಜೊತೆ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಕೊಟ್ಟರು, ಗಿಲ್ಲಿ ಅವ್ರ ಜೊತೆ ಅಷ್ಟೊಂದು ಎಕ್ಸ್ಪ್ರೆಷನ್ ಕೊಡಲಿಲ್ಲ. ಸದ್ಯಕ್ಕೆ ಈ ಒಂದು ಸಾಂಗ್ ಪ್ಲೇ ಮಾಡಿಸ್ಬಿಟ್ಟು ಇವರಿಬ್ರಿಗೆ ಬೇರೆ ಯಾವುದಾದ್ರೂ ಡ್ಯಾನ್ಸ್ ಆಡಿಸ್ತಾರ ಕಾವ್ಯ ಅವ್ರಿಗೆ ಗಿಲ್ಲಿ ನಟ ಅವ್ರಿಗೆ ಅಂತ ನೋಡಬೇಕು. ಮತ್ತು ರಾಶಿಕಾ ಅವ್ರಿಗೆ ಮತ್ತು ಸೂರಜ್ಗೂ ಯಾವುದೋ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್. ಯಾಕಂದ್ರೆ ನಿನ್ನೆ ಸಿಕ್ಕಾಪಟ್ಟೆ ಎಲ್ರಿಗೂ ಕ್ಲಾಸ್ ಅಂತೂ ಸಿಕ್ಕಿದೆ. ಸ್ವಲ್ಪ ಇಲ್ಲಿ ಬೇಡದಿರೋ ವಿಚಾರಕ್ಕೂ ಸ್ವಲ್ಪ ಕ್ಲಾಸ್ ಸಿಕ್ತು. ಆದರೆ ಇವತ್ತು ಸ್ವಲ್ಪ ತುಂಬ ಚೆನ್ನಾಗಿರೋ ಒಂದು ಟಾಪಿಕ್ ಕೂಡ ತೊಗೊಂಡಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ರೇಕ್ಸ್ ಅದಿರ್ಬೋದು, ಕಾಲು ಎಳೆಯೋದಿರ್ಬೋದು, ತುಂಬ ಚೆನ್ನಾಗಿ ಕಾಲು ಎಳೀತಿದ್ದಾರೆ. ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅದೇ ಇಲ್ಲಿ ಕಾವ್ಯ ಅವರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿದ್ವಿ, ಎಲ್ಲ ಹಾಳಾಗೋಯ್ತು ಅಂತಂದ್ಬಿಟ್ಟು. ಇಲ್ಲಿ ಅವ್ರಿಗೆ ಅನಿಸ್ಬಿಟ್ಟಿದೆ ಎಲ್ಲ ಹಾಳಾಗೋಯ್ತು ಅಂತಂದ್ಬಿಟ್ಟು. ಏನಕ್ಕೆ ಲಿಫ್ಟ್ ಮಾಡ್ಬೇಕಾದ್ರೆ ಅದನ್ನ ಇಲ್ಲಿ ಮಿಸ್ ಮಾಡಿದ್ರು. ಮತ್ತೆ ಇವರಿಗೂ ಸ್ವಲ್ಪ ಮಿಸ್ ಮ್ಯಾಚೇ ಜಾಸ್ತಿ ಅಂತಂದ್ಬಿಟ್ಟು ಅನ್ನಿಸ್ತು. ಆದರೆ ಗಿಲ್ಲಿ ನಟ ಅವರು ತುಂಬ ಸ್ಪೋರ್ಟಿವ್ ಆಗಿ ಇಲ್ಲಿ ಕಾವ್ಯ ಅವ್ರ ಜೊತೆ ಡ್ಯಾನ್ಸ್ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಕಾವ್ಯ ಅವ್ರು ಸ್ವಲ್ಪ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಟ್ಟಿದ್ದಿದ್ರೆ ಆ ಒಂದು ಸಾಂಗು ಸಖತ್ತಾಗಿ, ಅಂದರೆ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಇವರಿಬ್ಬರು ಪೇರ್ನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಒಂದು ವೇಳೆ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ರೆ, ತುಂಬ ಚೆನ್ನಾಗಿ ಮಾಡಿದ್ರೆ ಇನ್ನೂ ಒಂದು ಲೆವೆಲ್ಗೆ ಜಾಸ್ತಿ, ಸ್ವಲ್ಪ ಇಸ್ ಲೆವೆಲ್ ಇನ್ನೂ ಹೈ ಲೆವೆಲ್ಗೆ ಇಲ್ಲಿ ರೀಚ್ ಆಗಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಕಾವ್ಯ ಅವರು ಸ್ಟೆಪ್ ಹೇಳ್ಕೊಡು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರನ್ನ ಕೇಳ್ತಾರೆ. ಅದಕ್ಕೆ ಇಲ್ಲಿ ಹೌದಣ್ಣ ನಾನೇ ಹೇಳ್ಕೊಟ್ಟೆ, ನನ್ನ ಗುಂಡಿನ ಇಲ್ಲಿ ನಾನೇ ತೋಡ್ಕೊಂಡೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ಉರ್ಸೋಕ್ಕೆ ಅವರಿಬ್ಬರು ಆ ರೀತಿ ಮಾಡ್ದಂಗೆ ಇತ್ತಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಕೇಳಿದ್ರು. ಆಲ್ಮೋಸ್ಟ್ ಉರ್ಸೋಕ್ಕೆ ಸ್ವಲ್ಪ ಇಲ್ಲಿ ಮಾಡಿದ್ರು ಅಂತಂದ್ಬಿಟ್ಟು ಕೂಡ ಅನ್ಸುತ್ತೆ ಆಲ್ಮೋಸ್ಟು. ಆದರೆ ಇಲ್ಲಿ ಗಿಲ್ಲಿ ಹೊಟ್ಟೆ ಉರ್ಕೊಳ್ಳೋದು ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಯಾಕಂದರೆ ಗಿಲ್ಲಿ ಅವರು ಬೇಜಾರಾಗೋದಿರ್ಬೋದು ಅಥವಾ ಅವ್ರಿಗೆ ಸ್ವಲ್ಪ ನೋವಾಗೋದು ಇಲ್ಲಿ ಇನ್ನೊಬ್ರಿಗೆ ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಹೇಳ್ಕೊಂಡ್ರು. ಆಲ್ಮೋಸ್ಟ್ ಈ ಒಂದು ಮಾತಾದ್ರು ಡೈರೆಕ್ಟ್ ಆಗಿ ಹೇಳೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಖುಷಿ ಪಡ್ಬೇಕು ನಾವು ಕೂಡ. ಇಲ್ಲಿ ಗಿಲ್ಲಿಗೆ ಹೊಟ್ಟೆ ಉರಿಯೋದು ನೋಡ್ಬಿಟ್ಟು ನನಗಂತೂ ಖುಷಿ ಆಯಿತು ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಕೊನೆಗೂ ಕೂಡ ಇಲ್ಲಿ ಬಾಯಿ ಬಿಟ್ರು. ಸದ್ಯಕ್ಕೆ ಈ ಒಂದು ವಿಚಾರ ಅಂತಲ್ಲ, ಯಾವುದೇ ವಿಚಾರದಲ್ಲೂ ಕೂಡ ಇಲ್ಲಿ ಗಿಲ್ಲಿ ಅವರಿಗೆ ಬೇಜಾರಾದರೆ, ಹರ್ಟ್ ಆದರೆ, ನೋವಾದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಮತ್ತು ಇಲ್ಲಿ ಬೇರೆ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾನ ಹರ್ಟ್ ಆದರೆ, ಬೇಜಾರಾದರೆ ಅಶ್ವಿನಿ ಗೌಡ ಅವರಿಗೆ ಖುಷಿ ಆಗೋದಂತೂ ಖಂಡಿತ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರನ್ನ ಯಾರ್ಯಾರು ಎದುರು ಹಾಕೊಂತಾರೆ ಅವ್ರಿಗೆ ನೋವಾದರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನೂ ಕಾವ್ಯ ಅವರು ಕೂಡ ಕಣ್ಣೀರು ಹಾಕೋದು ಮಾಡಿದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಇದ್ದಿದ್ದು ಕೂಡ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಅಶ್ವಿನಿ ಗೌಡ ಅವರು ಇದನ್ನ ಹೇಳಿದ ತಕ್ಷಣ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ಇವ್ರು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಆಲ್ರೆಡಿ ಕಮಿಟೆಡ್ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಗಿಲ್ಲಿ ನಟ ಅವರು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಕಾಮಿಡಿಯಾಗಿ ಹೇಳ್ತಿದ್ದಾರೆ ಅಷ್ಟೇ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಶಾಕ್ ಆದ್ರು, ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ನಗ್ತಿದ್ದಾರೆ. ಇಲ್ಲಿ ಸ್ಯಾಟರ್ಡೆ ಎಪಿಸೋಡ್ ಏನ್ ಬರುತ್ತೆ ತುಂಬಾ ಗಾಂಭೀರ್ಯದಿಂದ ಇಲ್ಲಿ ಅಶ್ವಿನಿ ಗೌಡ ಅವರು ಕೂತಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಅವ್ರ ಎದುರುಗಡೆ ಇಲ್ಲಿ ಅಶ್ವಿನಿ ಗೌಡ ಅವರು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆನೂ ಕೂಡ ಮಿಕ್ಕಿರೋ ಎಪಿಸೋಡ್ ಅಂದ್ರೆ ಮಂಡೆಯಿಂದ ಫ್ರೈಡೇವರೆಗೂ ಅದೇ ರೀತಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಅವ್ರಿಗೂ ಕೂಡ ಒಂದು ಘನತೆ ಗೌರವ ಇದ್ದೇ ಇದೆ, ಬಟ್ ಅದನ್ನ ಅವರು ಹಾಳು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಒಟ್ಟಿನಲ್ಲಿ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಇವತ್ತಿನ ಎಪಿಸೋಡಲ್ಲಿ ಸುಮಾರು ಆಕ್ಟಿವಿಟೀಸ್ ಅಂತೂ ಇದ್ದೇ ಇರುತ್ತೆ. ಅದೇನೋ ಕೋಳಿ ಸಾಂಗು ಹಾಕ್ತಾರಂತೆ, ಅದನ್ನು ಗೆಸ್ ಮಾಡಬೇಕು. ಆ ಸಾಂಗ್ ಯಾವುದು ಅಂತಂದ್ಬಿಟ್ಟು ಗೆಸ್ ಮಾಡೋ ಒಂದು ಟಾಸ್ಕ್ ಅಂತೂ ಕೊಟ್ಟಿದ್ದಾರಂತೆ. ನೋಡೋಣ ಇನ್ನು ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಬಾಟಮ್ 2 ಅಲ್ಲಿ ಯಾರು ಇರ್ತಾರೆ ಅಂತಂದರೆ ಮಾಡು ಅವರು ಮತ್ತು ಮಲ್ಲಮ್ಮ ಅವರು ಬಾಟಮ್ 2 ಅಲ್ಲಿ ಇರ್ತಾರಂತೆ. ಈಗ ಇಬ್ಬರಲ್ಲಿ ಒಬ್ಬರು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್, ಪಕ್ಕಾ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. 99.9% ಈಗ ಮಲ್ಲಮ್ಮ ಅವರು ಎಲಿಮಿನೇಷನ್ ಆಗಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರಂತೆ ಅಂತಂದ್ಬಿಟ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಆಲ್ಮೋಸ್ಟ್ ಇದು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೀವು ನೋಡ್ಬೋದು ಎಮರ್ಜೆನ್ಸಿ ಕಾಲ್ ಇತ್ತು, ಅದಕ್ಕೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೋಗಿದ್ರು ಅಂತಂದ್ಬಿಟ್ಟು ನ್ಯೂಸ್ ಹರಿದಾಡಿತ್ತು. ಒಂದು ವೇಳೆ ಇವಾಗ ಇವರು ಎಲಿಮಿನೇಷನ್ ಆಗಿದ್ದಾರೆ ಅಂತಂದರೆ ಇದು ಪಕ್ಕಾ ಕೂಡ ಇಲ್ಲಿ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ನೀವು ನೋಡ್ತೀರಾ ಆಲ್ಮೋಸ್ಟ್ ಸ್ವಲ್ಪ ಇವ್ರದ್ದು
ಇಂಟರ್ವ್ಯೂಸ್ಗಳು ಇಲ್ಲಿ ತಗೊತಾರೆ. ಇವರು ಪರ್ಸ್ನಲ್ ರೀಸನ್ನಿಂದ ಹೊರಗಡೆ ಬಂದ್ರ ಅಥವಾ ನಿಜವಾಗ್ಲೂ ಇವರಿಗೆ ಓಟ್ ಬೀಳಲಿಲ್ವ ಅದಕ್ಕೆ ಹೊರಗಡೆ ಬಂದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಪ್ರಕಾರ ಇವಾಗ ಏನು 8 ಜನ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಆಗಿದ್ರು, ಇಲ್ಲಿ ವೋಟಿಂಗ್ ಪ್ರಕಾರ ತಗೊಂಡ್ರ ಯಾವ ಪ್ರಕಾರ ತಗೊಂಡ್ರೋ ಗೊತ್ತಿಲ್ಲ. ಆದರೆ ಮಲ್ಲಮ್ಮ ಅವರಂತೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿರೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಇಲ್ಲಿ ಇವರು ರಾಶಿಕ್ ಅವ್ರು ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು. ಯಾಕಂತಂದ್ರೆ ಅವ್ರು ಮಾತಾಡಿರೋ ಮಾತು ಕೆಲವೊಬ್ಬರಿಗೆ ಇಲ್ಲಿ ಇಷ್ಟ ಆಗಲಿಲ್ಲ. ಇವಾಗ ಮಲ್ಲಮ್ಮ ಅವರು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.